ಈ ಕ್ಯಾಂಡ್ ಇದೆಯಲ್ಲ ಇದು ಪಕ್ಕಾ ಸಿಗ್ನಲ್ ಇದೆ. ಎಷ್ಟೊತ್ತು ಫೈಲ್ ಇದೆ 5 minutes. ಇದು 1 hour. ಇದು ಕ್ಯಾಂಡ್ ಕೊಟ್ಟಿದೆ ನೋಡಿ. ಈಗ ಇದು ವ್ಯತ್ಯಾಸ ಏನಾಗುತ್ತೆ? ಎಷ್ಟು 24,370, ಲೋಯೆಸ್ಟ್ 24,300, 100 ಮೂಮೆಂಟ್ ಆಗಿದೆ. ನಾವು ಇಲ್ಲಿ ಬಂದು 100 ಮೂಮೆಂಟ್ ಆಗಿದೆ. ಇದರಲ್ಲೂ ಸ್ಟ್ಯಾಂಡರ್ಡ್ ಇದು ಸೆಲ್ ಬಂದು ಇದರಲ್ಲೂ ಸೆಲ್ ಇದೆ. ಇದು ಬೀಟ್ ಮಾಡಿ ನೋಡಿ. ಈಗ 5 ನಿಮಿಷದ ಎಷ್ಟು ಪಾಯಿಂಟ್ ಇದೆ? 114 ಪಾಯಿಂಟ್ ಇದೆ 5 ನಿಮಿಷದಲ್ಲೇ. ಇದೇ ಕ್ಯಾಂಡು ಇದೇ ಥರ ಇನ್ನೊಂದು ಫಾರ್ಮೆಂಟ್ ಆಗಿದ್ರೆ ಅದು ಪಕ್ಕಾ ಸಿಗ್ನಲ್. ಒಂದಲ್ಲಾಗಿ ಒಂದು ಶುರುವಾಗುತ್ತೆ. ಈಗ ಎಲ್ಲದರಲ್ಲೂ ಬರಲ್ಲ. ಇದಕ್ಕೆ ಸಪೋರ್ಟಿವ್ ಆಗಿ ಬಂದಿರುತ್ತೆ. ಯಾವುದು ಹೇಳೋದು ಈಗ ಸಪೋರ್ಟು ಯಾವ ನೋಡಿ ಇದು ಇದಾಗಲ್ಲ. ಈ ಸುದ್ದು ಇದೆಲ್ಲ ಇನ್ನೂ ಟ್ರೈ ಮಾಡಿ. ಇದು ಯಾವ್ದಾದ್ರು ಎಲ್ಲ ಟೈಮಲ್ಲೂ ಬರಲ್ಲ. ಬಂದಾಗ ಬಿಡಬಾರ್ದು. ನೋಡ್ತಾ ಇರಬೇಕು. ಬರ್ತಾ ಎಂಟ್ರಿ ಹೋಯ್ತಾ ಸಾಂಬಾಸ್ ಇದೆ ಜಾಸ್ತಿ ಹೋಗಲ್ಲ. ರಿಟರ್ನ್ ಆಗಬೇಕು ಆಗಬೇಕು ಸೇಮ್ ಯಾವ್ದಾದ್ರು ಸಿಗ್ನಲ್ ನಮ್ಗೆ ಹೋಗ್ಬೇಕು. ಕಾಟು ಇನ್ನೊಂದು ನಿಮಿಷ ಇನ್ನೊಂದು ಇವಾಗ ನೀವು ಫಸ್ಟ್ ತಗೊಂಡಿದ್ದೆ ಯಾವ ಥರ ಹೇಳಿ? ಯಾವುದು ತಗೊಂಡು ಇದೆ ಈಗ ನೋಡಿ. ಅಪಾಯಿಂಟ್ಮೆಂಟ್ ನೋಡ್ತಾ ಇದೆ 5 minutes ಸೆಲ್ ಮಾಡೋಣ. ಕೆಳಗಡೆ ಬರ್ತಾ ಇದೆ ಸೆಲ್ಲಲ್ಲಿದೆ ಇದೆ. ಅದನ್ನು ಬೀಟ್ ಮಾಡಿಲ್ಲ, ಸ್ಟ್ರಾಂಗ್ ಇದೆ. ಇದೇ ಇದರಲ್ಲಿ ಏನಾದ್ರು 10 ನಿಮಿಷ ಹಾಕೊಂಡ್ರೆ ಆರಾಮಾಗಿ 15 ನಿಮಿಷ ಶುರು 15 ನಿಮಿಷ ಸಿಗ್ನಲ್ ಕ್ಯಾಂಡ್ ಗೊತ್ತಾಗ್ಬಿಡುತ್ತೆ. ಯಾವ ಕ್ಯಾಂಡ್ ಸಿಗ್ನಲ್ ಸೆಲ್ ಬರುತ್ತೆ, ಯಾವ ಕ್ಯಾಂಡ್ ಬೈ ಕ್ಯಾಂಡ್ ಬರುತ್ತೆ. ಅವಾಗ ಎರಡನ್ನೂ ನೋಡಿಕೊಂಡು ಇದನ್ನು ಮತ್ತು ಅದಕ್ಕೂ ಸಪೋರ್ಟ್ ಬಂತು. 1 ಅವರ್ ಬಂದಿದೆ ಆರಾಮಾಗಿ. ನೀವು 10 ಒಂದೇ ಟ್ರೈ ಮಾಡೋದು ಬೇಡ, ಒಂದೇ ಟ್ರೈ ಮಾಡೋದು. 1 ಅವರ್ ಹೌದು. ಇದೆ ಇದು ಎಷ್ಟು 304 ಎಷ್ಟು ಬಿಟ್ಟಿದೆ? 841 ಅಂದರೆ ಹತ್ತತ್ರ 450 ಪಾಯಿಂಟ್. 450 ಪಾಯಿಂಟು ನಾವು ಒಂದೇ ಒಂದು ಲಾಟ್ ಹಾಕೊಂಡ್ರು ಏನಿಲ್ಲ ಅಂದ್ರೂ ಒಂದು 150 ಪಾಯಿಂಟ್ ಮೂಮೆಂಟ್ ಆಗಿದೆ. 155 ಪಾಯಿಂಟ್ ಆಪ್ಷನಲ್ಲಿ ಅರ್ಧ ಮನಿ 155 ಪಾಯಿಂಟ್ ತಗೋಬಿಟ್ರೆ ನೀವು ಒಂದು ಸ್ಟ್ರಾಂಗ್ ಇದೆಯಾ? ಜಾಸ್ತಿ 2-3 ಲಾಟ್ ತಗೋಬಿಟ್ರೆ ಆ ಥರ ಸ್ಟ್ರಾಂಗ್ ಇದ್ದಾಗ 150 ಪಾಯಿಂಟ್ ತಗೊಂಡ್ರೆ ಒಂದಕ್ಕೆ 75 ಪೈಸೆ, 75 ರೂಪಾಯಿ. 100 ಪಾಯಿಂಟ್ಗೆ 7,000. 4 ಲಾಟ್ ಎಷ್ಟಾಯಿತು? 100 ಪಾಯಿಂಟ್ಗೆ 728 30,000. ಇದನ್ನ ಯಾಕೆ ಎಲ್ಲರೂ ತೊಗೊಳಕ್ಕಾಗಲ್ಲ ಅಂದರೆ ಆ ಪೇಷನ್ಸ್ ಇಲ್ಲ. ಈಗ ಇದನ್ನ ನೋಡ್ಬೇಕಲ್ಲ, ಕುತ್ಕೊಂಡವನು ನೋಡ್ಬೇಕಲ್ವಾ? ಸೆಕೆಂಡ್ ತಾಳ್ಮೆ ಬೇಕು. ತಾಳ್ಮೆ ಎಂಟ್ರಿಯಾಗಿ ನಾನು ಹೊಡಿಬೇಕಲ್ಲ. ಇಲ್ಲಿ ಬಂತು ಅಂದರೆ ನಾವು ಹೊಡಿಬೇಕಲ್ಲ. ಇದು ಬೇಟೆ ಆಡ್ಬೇಕಾದ್ರೆ ಎಲ್ಲರೂ ಹೊಡಿತಾರೆ. ಪ್ರಾಣಿ ಬಂತು ಅಂದ್ರೆ ಕಾಯ್ಕೊಂಡು ಹೊಡಿತಾನೆ. ಇದು ಹಾಗೇನೆ ಅವಕಾಶ ಬಂತ ಸಿಗ್ನಲ್ ರಿಟರ್ನ್ ಆಯ್ತಾ ಬಿಟ್ಬಿಡು. ತಪ್ಪೇನು ಎಲ್ಲನೂ ಇದು ಮಾಡೋಕ್ಕಾಗಲ್ಲ. ಆಯ್ತಾ? ರಿಟರ್ನ್ ಯಾವಾಗ ಕಡಿಮೆ ವಾಪಸ್ ಕಡಿಮೆ ಈಸಿಲಿ ಇದು ಮಾಡಿ. ಈಗ ಇದು 100 ಪಾಯಿಂಟು, ನಮ್ಮ 450 ಪಾಯಿಂಟು, 400 800 ಹೋಗಿದೆ. ನನಗೆ ಎಷ್ಟು ಬೇಕು? 5 ನಿಮಿಷದಲ್ಲಿ ಎಷ್ಟು ಪಾಯಿಂಟ್ ಹೋಗುತ್ತೆ? 100 ಪಾಯಿಂಟ್ ಇತ್ತು. 5 ನಿಮಿಷ 10 ನಿಮಿಷ ಇದ್ದರೆ 100 ಪಾಯಿಂಟ್ ಮಾಡ್ಬೋದು. 15 ನಿಮಿಷ ಇದ್ದರೆ 200 ಪಾಯಿಂಟ್ ಮಾಡ್ಬೋದು. 200 ಪಾಯಿಂಟ್ ಆಚೆ ಮ್ಯಾಕ್ಸಿಮಮ್ ಯಾವುದ್ರಲ್ಲಿ ಸಿಗ್ನಲ್ ಕೊಟ್ಟರೆ ಎಕ್ಸಾಮ್ 5 ನಿಮಿಷದಲ್ಲಿ 100 ಪಾಯಿಂಟು, 10 ನಿಮಿಷದಲ್ಲಿ 200 ಪಾಯಿಂಟ್, 70 ಪಾಯಿಂಟ್ 5 ನಿಮಿಷ. ಹಂಗೆ ಅದಕ್ಕೆ 70 ಪಾಯಿಂಟ್ ಅದನ್ನೇ ಕಂಟಿನ್ಯೂಷನ್ ಆದರೆ 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ಅದೇ ರೀತಿ ಬರ್ತಿದೆ. ಟ್ರೆಂಡ್ ಸ್ವರೂಪದಲ್ಲಿ ಬರ್ತಾ ಇರ್ತಾರೆ. ಕಾಯಿ 1 ಅವರ್ ಇದ್ದರೆ 1 ಅವರ್ ಇದೆ. 1 ಅವರ್ 1 ಅವರ್ ಇನ್ನೊಂದು ಏನೇನಾದ್ರು ಟ್ರೆಂಡು ನಾವು ಅಪ್ಪು ಮತ್ತು ಡೌನ್ ಆಗಿದ್ದಾಗ ಇದ್ದರೆ ನಾವು ಜೊತೆ ಮೂವ್ ಆಗಿಬಿಟ್ರೆ ನಾವು ಮಾರ್ಕೆಟ್ ಎಷ್ಟು ಬೇಕಷ್ಟು ಇದು ನಿಮ್ಮನ್ನು ಬಂದಿರುತ್ತೆ, ನನ್ನೊಂದು ಬಂದಿರುತ್ತೆ.
ಬೇರೆಯವ್ರು ಹೇಳಿದ್ರೆ ಅರ್ಥ ಮಾಡ್ಬೇಕಂದ್ರೆ ಗೊತ್ತಿಲ್ಲ, ಹೇಳೋ ಅವಶ್ಯಕತೆನೂ ಬರಲ್ಲ ಆಯ್ತಾ. ಇದೆಲ್ಲ ಸೀಕ್ರೆಟ್ ಇದೆಲ್ಲ. ಏನು ಸೀಕ್ರೆಟ್ ಅಂದ್ರೆ ನಾವು ಇಷ್ಟು ಕಲ್ತಿರೋ ಅನುಭವದ ಸೀಕ್ರೆಟ್. ನಮ್ಗೆ ಯಾರು ಸ್ವಲ್ಪ ಕೊಟ್ಟಿಲ್ಲ, ಮಾರ್ಕೆಟ್ ಕಲಿಸಿದೆ ಕುಂಡಿಸ್ಕೊಂಡು ನಮ್ಮ ಟೈಮ್ ಕೊಟ್ಟಿದ್ದೀವಿ, ಅವರಿಗೆ ಕಲ್ತೋದಕ್ಕೆ ಟೈಮ್ ಕೊಟ್ಟಿದೆ. ಇಷ್ಟೇ, ಭಾಳ ಸರಳ. ಇಷ್ಟು ಬಂದಾಗ ಏನು ಮಾಡ್ತೀರಾ, ಎಷ್ಟು ಪಾಯಿಂಟ್ ಮಾಡಿ ನೋಡಿ, 350ರಿಂದ 24 900 ಬರುತ್ತಲ್ವಾ, ಇದು ಈ ಥರ ಬಂದಾಗ ಇದನ್ನ ಡೌನ್ ಓಪನ್ ಆಗ್ಬಾರ್ದು. ನೀವು ಎಷ್ಟೇ ಕೊಟ್ಟರು ನೋಡಿ, ಡೌನ್ ಹೋಗ್ತಾನೆ ಇದೆ, ಫಾರ್ಮ್ ಆಗ್ತಾ ಇದೆ. ರಿವರ್ಸ್ ಆಗ್ಬೋದು, ಆಗಲ್ಲ ಅಂತ ಏನಿಲ್ಲ, ಬೇರೆ ಟ್ರೆಂಡ್ ಕಾಣಿಸ್ಬೇಕು ನೋಡಿ. ರಿವರ್ಸ್ ಎಲ್ಲ ಇದು ಇದೆಯಲ್ಲ, ಒಂದು ನಿಮಿಷ ನೋಡ್ಬೇಕು. 100 ಪಾಯಿಂಟ್ ಅಷ್ಟೇ ಇದೆ. ಎಷ್ಟು? 940 830 ಅಂದರೆ ಹೆಚ್ಚು ಕಮ್ಮಿ 110 ಪಾಯಿಂಟ್. 110 ಪಾಯಿಂಟ್ ಮೂವ್ಮೆಂಟ್ ಆಗಿದೆ. ಇದಕ್ಕೂ 100 ಪಾಯಿಂಟ್ ವೆಯ್ಟ್ ಮಾಡ್ಬೋದು ಅಷ್ಟೇ. 100 ಇದು 70 ಪಾಯಿಂಟ್, 5 ನಿಮಿಷ 70 ಪಾಯಿಂಟ್ ನನ್ನ ಪ್ರಕಾರ 60ರಿಂದ 70 ಪಾಯಿಂಟ್ ಮೂವ್ಮೆಂಟ್ ಆಗುತ್ತೆ. ಇದು 1 ನಿಮಿಷದಲ್ಲಿ ಬಂದಿದ್ರೆ, 1 ನಿಮಿಷ ಬಂದು ನಾವು 70 ಪಾಯಿಂಟ್ ತಗೋತೀನಿ ಅಂದರೆ ಆಪ್ಷನ್ 23 ಪಾಯಿಂಟ್ ತಗೋಬೋದು. 20 ಪಾಯಿಂಟ್ ಮೂವ್ ಆಗ್ಬೋದು. ಹಾಂ ಬರುತ್ತೆ, 20 ಪಾಯಿಂಟ್ ಮೂವ್ ಆಗ್ಬೋದು ಅಷ್ಟೇ ಆಪ್ಷನ್. ಆಯ್ತಾ? ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಕೆಲಸ ಮಾಡಿದಾಗ ನಮಗೆ ಯಾವ ಸಮಸ್ಯೆ ಬರಲ್ಲ, ಕೆಲಸ ಮಾಡೋ ಸಮಸ್ಯೆ ಬರಲ್ಲ, ಉಳಿಸ್ಕೊಳ್ಳೋ ಸಮಸ್ಯೆ ಬರಲ್ಲ. ಅಂತ ಬಂದಿಲ್ವಾ ಬಿಟ್ಬಿಡು. ನಿಫ್ಟಿ ಇಲ್ಲ ಅಂದ್ರೆ ಬ್ಯಾಂಕ್ ನಿಫ್ಟಿಗೆ ಹೋಗು, ನಿಫ್ಟಿಗೆ ಹೋಗು, ಇಲ್ಲ ಅಂದರೆ ಇನ್ನೊಂದು ಹೋಗು, ಮತ್ತೊಂದು ಹೋಗು. ನಾವು ನಾಳೆ ಏನು ಮಾಡ್ಬೋದು, ಇವತ್ತು 1 ಗಂಟೆ ಟೈಮ್ ಜಾಸ್ತಿ ಹೊತ್ತು ಮಾರ್ಕೆಟ್ 3 ಗಂಟೆ ಆಯಿತಾ, 3:30 ಆಯಿತಾ, ಆಚೆ 1 ಅವರ್ 2 ಅವರ್ ಏನಾದ್ರು ಇದ್ದರೆ ಅಥವಾ ಮುಗಿಸ್ಕೊಂಡು ಬಂದು ಸಾಯಂಕಾಲ ಇನ್ನೊಂದು ರೌಂಡು, ಒಂದು 7 ಗಂಟೆ 8 ಗಂಟೆ ಟೈಮ್ ಇದ್ದು ಬಂದು 1 ಅವರ್ ನೋಡ್ಕೊಂಡು ರೈಟ್. ನಮಗೆ ತಲೆ ಕೆಲಸ ಮಾಡ್ತಾರೆ, ಮೈಂಡ್ ಫ್ರೆಶ್ ಆಗುತ್ತೆ. ಆಫ್ ಮಾಡಿಬಿಟ್ಟು ಇಲ್ಲೇ ತಲೆ ಓಡಲ್ಲ, ಬೇರೆ ಕೆಲಸ ಎಲ್ಲ ಮಾಡ್ಬೋದಾರೆ. ಸ್ವಲ್ಪ ಮಾಡ್ಬೋದು, ಇಲ್ಲ ಎಲ್ಲ ಸತ್ತಾಗಿದೆ, ಬೇರೆ ಕೆಲಸ ಮಾಡೋದು ಜನ ಇದ್ದರೆ ಇದೇ ಕೆಲಸ ಮಾಡ್ಬೋದಾರೆ. ಬೇರೆ 3:30 ಇದು ಕ್ಲೋಸ್ ಆಗಿದೆ, 6 ಗಂಟೆ 2 ಅವರ್ಸ್ ಬ್ರೇಕ್, 6 o'clock ಹೋಗ್ಬಿಟ್ಟು ಇಟ್ಬೋದು, ಇಟ್ಕೋಬೋದು. ಮನೇಲಿ ಕುತ್ಕೊಂಡು ಮಾಡೋದು ಏನೀಗ, ಕೆಲಸ ಮುಗಿತಾ ಮನೆಗೆ ಹೋಗ್ಬಿಡೋದು, ಅಂದರೆ ನಾನು ಮಾಡ್ಕೊಳ್ಳೋದು ಕೆಲಸ ಮಾಡೋದು ಮಾಡ್ಬೋದು. ಇದೆಯಲ್ಲ, ಇದನ್ನು ಬೇರೆ ಚಾನ್ಸು, ಇದೇನು ಸಾಕಷ್ಟು, ಇದೇ ಸಾಕಷ್ಟು, ಜಾಸ್ತಿ ಹೋಗೋದೇ ಬೇಡ. ಎಷ್ಟು 5 ನಿಮಿಷದ್ದು ಎಷ್ಟು ಪಾಯಿಂಟ್ ಹೋಗಿದೆ, 860ರಿಂದ ಮತ್ತೆ ಸೆಲ್ ಬಂದಿದೆ, 860ರಿಂದ 944 ಪಾಯಿಂಟ್. 5 ನಿಮಿಷದ ಕೆಪಾಸಿಟಿ ಮುಗಿತು, ಸೆಲ್ ಬಂದಿದೆ. ನಾನು 14 5 ನಿಮಿಷದಾಗ ಈಗ ನೋಡಿ ಮತ್ತೆ ಇರೋಗಿದೆ. ಯಾವಾಗಲೂ ಬೈದು ಇನ್ನು ಇದೇ ಕಂಡು ಬೈಗೆ 10 ನಿಮಿಷದಲ್ಲಿ ಬೈ ಕಾಯಿ 10 ನಿಮಿಷದಲ್ಲಿ ಬೈ ಬಂದಿದೆ. 5 ನವೆಂಬರ್ 11 ಇದು ಸೆಲ್ಲು ಬಂದಿದೆ, 5 ನಿಮಿಷ ಸೆಲ್ ಬಂದಿದೆ. ಈ 5 ನಿಮಿಷ ಬೈ ಏನಿದೆ 10 ನಿಮಿಷದಲ್ಲಿ 15 ನಿಮಿಷ ಟ್ರೆಂಡ್ ಕನ್ಫರ್ಮ್ ಆಗಿದೆ. ಇನ್ನು ಆಗಲ್ಲ, 23 ಪಾಯಿಂಟ್ ಆಗಲ್ಲ ಮೇಲೆ ತಗೋತ್ತೆ. ಕಡಿಮೆ ಕಡಿಮೆ ಸಪೋರ್ಟ್ ರೈಟ್ ಟ್ರೆಂಡ್ ಈಗ ಬೈ 1 ಅವರ್ ಕೊಟ್ಟು ಆಮೇಲೆ ಎಂಟ್ರಿ ತಗೊಳ್ಳೋದಕ್ಕೆ ಇವಕ್ಕೆಲ್ಲ ಬಂದರೆ ಒಳ್ಳೆಯದ. 1 ಅವರಲ್ಲಿ ಎಂಟ್ರಿ ತಗೊಳ್ಳೋದು ಕಡಿಮೆ ಆಗ್ತಿರುತ್ತೆ. ಒಂದು ಡೇ 1 or 2 ಬರ್ಬೋದಾ? ಬರಲ್ಲ, ಅಂದರೆ 5 ನಿಮಿಷ ಬರ್ತದೆ. 30 ಮಿನಿಟ್ಸ್ ಕಡಿಮೆ ಕಡಿಮೆ ಟ್ರೆಂಡ್ ಜೊತೆ ಹೋಗ್ತದೆ. 1 ಅವರ್ ಅರ್ಧ ಗಂಟೆ ಇಲ್ಲ. ಇದು ಟ್ರೆಂಡ್ ಕ್ರಿಯೇಟ್ ಮಾಡ್ತಾ ಇರಬೇಕು, ಸೃಷ್ಟಿ ಮಾಡ್ತಾ ಇರಬೇಕು, ಮುಂಚೆನೇ ಸೃಷ್ಟಿ ಮಾಡ್ತಾ ಇರಬೇಕು. ಇದ್ರ ಜೊತೆಗೆ ನಾವು